Good morning, students. Welcome back to the Vidya Shakti Maths online class. And I also welcome to the all teachers who have attended this sessions. Okay. Today we are going to start a new chapter that is lines and angles. Okay. So lines and angles andra ಕನ್ನಡ ಒಳಗ ರೇಖೆಗಳು ಮತ್ತು ಕೋನಗಳು ಅನ್ನೋ ಒಂದು ಟಾಪಿಕ್ ಅನ್ನ ನಾನು ಇವತ್ತ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಓಕೆ. ಸೊ ಹಾಗಾದ್ರೆ ಯಾವ ಪಾಠ ಅದು ಹೇಳ್ರಿ? lines and angles. Okay. Lines and angles. Okay. In this chapter directly ನಾವೇನ್ ಮಾಡ್ತಾ ಇದೀವಿ ಅಂದ್ರೆ ಇಲ್ಲಿ ಒಂದು ಬೇಸಿಕ್ ಟರ್ಮ್ಸ್ ಮತ್ತೆ ಡೆಫಿನೇಷನ್ಸ್ ಗಳನ್ನ ಕಲಿಯೋಣ. ಹೌದಾ? ಸೊ ಈಗ ಒಂದು ಲೈನ್ಸ್ ಅಥವಾ ನಿಮ್ಗೆ ಆಲ್ರೆಡಿ ಗೊತ್ತಾಗಿದೆ. ಈಗ ನಿಮ್ಮ ಒಂದು 5th ಕ್ಲಾಸ್ ಒಳಗೆ ನೀವೇನಾಗಿದೆ ಯುಕ್ಲಿಡ್ಸ್ ಇಂಟ್ರೊಡಕ್ಷನ್ ಟು ಯುಕ್ಲಿಡ್ಸ್ ಜಾಮೆಟ್ರಿ ಒಳಗ ಲೈನ್ಸ್ ಅನ್ನ ಯಾವ ರೀತಿ ಅಂದ್ರೆ ಒಂದು ಎರಡು ಪಾಯಿಂಟ್ಸ್ ಇದ್ದಾಗ ನಮ್ಗೆ ಏನಾಗ್ತದೆ ರಿಕ್ವೈರ್ಡ್ ಒಂದು ಲೈನ್ ಅನ್ನ ಒಂದು ಸರಳ ರೇಖೆಯನ್ನ ನಾವು ಒಂದು ಡ್ರಾ ಮಾಡ್ಬೇಕಂದ್ರ ನಮ್ಗೆ ಏನಾಗ್ತೈತಿ 2 ಪಾಯಿಂಟ್ಸ್ ಅಂದ್ರ ಮಸ್ಟ್ ಅಂಡ್ ಶುಡ್ ನಮ್ಗೆ ಏನಾಗ್ತೈತಿ ರಿಕ್ವೈರ್ಡ್ ಆಗ್ತೈತಿ. ಹೌದಾ? ಸೊ ಇಲ್ಲಿ ಏನಾಗ್ತೈತಿ ಈಗ ಇಲ್ಲೊಂದು ಪಾಯಿಂಟ್ ಇದ್ರೆ ನಮ್ಗೆ ಏನಾಗ್ತೈತಿ ಒಂದು ಸರಳ ರೇಖೆಯನ್ನ ನಾವು ಎಳಿಬಹುದು. ಹೌದಾ? ಹಾಗಾಗಿ ಇವೆಲ್ಲ ನಿಮ್ಗೆ ಏನಾಗಿದೆ ಒಂದು ಯುಕ್ಲಿಡ್ಸ್ ಜಾಮೆಟ್ರಿ ಒಳಗೆ ನಿಮ್ಗೆ ಗೊತ್ತಾಗಿದೆ. ಹೌದಾ? ಸೊ ನಾ ಇವತ್ತು ಯಾವ್ದನ್ನ ಹೇಳ್ತಾ ಇದ್ದೀನಿ ಅಂತಂದ್ರ ಲೈನ್ಸ್ ಅಂಡ್ ಆಂಗಲ್ಸ್ ಒಳಗ ಬೇಸಿಕ್ ಟರ್ಮ್ಸ್ ಅಂಡ್ ಡೆಫಿನೇಷನ್ಸ್ ಗಳನ್ನ ಹೇಳ್ತಾ ಇದ್ದೀನಿ. ಹೌದಾ? ಬೇಸಿಕ್ ಟರ್ಮ್ಸ್ ಅಂಡ್ ಡೆಫಿನೇಷನ್. ಆ ಬೇಸಿಕ್ ಟರ್ಮ್ಸ್ ಗಳು ಯಾವ್ಯಾವ ಇದಾವು, ಅದರದ ಡೆಫಿನೇಷನ್ಸ್ ಗಳು ಏನಿದಾವು ಅನ್ನೋದನ್ನ ನೀವು ಆಲ್ರೆಡಿ ನಿಮ್ಮ ಒಂದು ಹಿಂದಿನ ತರಗತಿ ಒಳಗೆಲ್ಲ ಕಲ್ತಿರ್ತೀರಿ. ಬಟ್ ಆದ್ರೂ ನಾನು ಮತ್ತೊಂದನ್ನ ಏನ್ ಮಾಡ್ತಾ ಇದ್ದೀನಿ, 1 by 1 ಅನ್ನ ಹೇಳ್ತಾ ಹೋಗ್ತಿದ್ದೀನಿ. ಹೌದಾ? ಸೊ ಫಸ್ಟ್ ಒನ್ ಕಲಿತಾ ಇರೋದು ಯಾವ್ದಂದ್ರ ಲೈನ್ ಸೆಗ್ಮೆಂಟ್. ಹೌದಾ? ಸೊ ನಾನಿಲ್ಲಿ ಇವನ್ನೆಲ್ಲವನ್ನ ಏನ್ ಮಾಡ್ತಾ ಇದ್ದೇನೆ ಹೇಳಿ, ಡೆಫಿನೇಷನ್ ಅನ್ನ ಬರ್ಸುದಿಲ್ಲ, ಜಸ್ಟ್ ನಾನು ಏನ್ ಮಾಡ್ತೇನೆ ಎಕ್ಸ್ಪ್ಲೇನ್ ಮಾಡ್ತೇನೆ. ಓಕೆ. ವಾಟ್ ಈಸ್ ಸೆಗ್ಮೆಂಟ್, ರೇ ಅಂದ್ರೆ ಏನು, ಹೌದಾ, ಆಂಗಲ್ ಅಂದ್ರೆ ಏನು. ಓಕೆ. ಸೊ ಲೈನ್ ಸೆಗ್ಮೆಂಟ್ ಅಂದ್ರೆ ಏನಂದ್ರ ಅ ಪಾರ್ಟ್ ಆಫ್ ಅ ಲೈನ್ ವಿತ್ 2 ಎಂಡ್ ಪಾಯಿಂಟ್ಸ್ ಈಸ್ ಕಾಲ್ಡ್ ಅ ಲೈನ್ ಸೆಗ್ಮೆಂಟ್. ಹೌದಾ? ಇದೇನಾಗತ್ತೆ ಹೇಳ್ರಿ, ಒಂದು ಲೈನ್ ಇದು. ಹೌದಾ? ಸೊ ಅವ್ರು ಏನ್ ಹೇಳ್ತಾ ಇದ್ದಾರು, ಈ ಒಂದು ಲೈನ್ ಅದು ಒಂದು ಪಾರ್ಟ್. ಹೌದಾ? ಅದ್ರೊಳಗೆ ಏನಾಗಿದೆ, ಅದು 2 ಎಂಡ್ ಪಾಯಿಂಟ್ ಗಳನ್ನ, ಎರಡೂ ಕಡೆ ಅದು ಅಂತ್ಯ ಬಿಂದುಗಳನ್ನ ಹೊಂದಿರ್ತೈತಿ. ಸೊ ಹಾಗಾಗಿ ನಾವು ಅದಕ್ಕೆ ಏನಂತ ಕರಿತೀವಿ, ಲೈನ್ ಸೆಗ್ಮೆಂಟ್ ಅಂತ ಕರಿತೀವಿ. ಸೊ ದಿಸ್ ಇಸ್ ಎ ಅಂಡ್ ದಿಸ್ ಇಸ್ ಬಿ. ಓಕೆ. ಸೊ ಇದೇನಾಗತ್ತ ಲೈನ್ ಸೆಗ್ಮೆಂಟ್ ಅಂದ್ರ ಆ ಒಂದು ದಿಸ್ ಇಸ್ ದ ಪಾರ್ಟ್ ಆಫ್ ಅ ಲೈನ್ ವಿತ್ ಏನಾಗಿರ್ತೈತಿ 2 ಎಂಡ್ ಪಾಯಿಂಟ್ ಈಸ್ ಕಾಲ್ಡ್ ಅ ಲೈನ್ ಸೆಗ್ಮೆಂಟ್ ಅಂತ ಇದೆ. ಓಕೆ. ಅದರ ನೆಕ್ಸ್ಟ್ ಬರೋದು ಯಾವ್ದಂದ್ರ ರೇ. ಹೌದಾ? ಇದನ್ನ ಕನ್ನಡ ಒಳಗೆ ನಾವ್ ಏನಂತ ಕರಿತೇವೆ ಅಂದ್ರ ಕಿರಣ ಅಂತ ಕರಿತೀವಿ. ಓಕೆ. ಸೊ ದಿಸ್ ಈಸ್ ಆಲ್ಸೋ ಪಾರ್ಟ್ ಆಫ್ ಲೈನ್ ವಿತ್ 1 ಎಂಡ್ ಪಾಯಿಂಟ್ ಅಂತ ಇರ್ತೈತಿ. ಹೌದಾ? ಸೊ ಅಲ್ಲಿ ಏನಾಗಿರ್ತೈತಿ, ಇದು ಕೂಡ ಒಂದು ಸರಳ ರೇಖೆಯ ಒಂದು ಭಾಗ. ಅದೇನಾಗಿರ್ತೈತಿ ಆದ್ರೆ ಒಂದೇ ಅದಕ್ಕೆ ಏನಾಗಿತ್ತು, ಇಟ್ ಹ್ಯಾಸ್ ಅ ಓನ್ಲಿ 1 ಎಂಡ್ ಪಾಯಿಂಟ್ ಅನ್ನ ಅದು ಹೊಂದಿರ್ತೈತಿ. ಸೊ ಇಲ್ಲಿ ಏನಾಗುತ್ತೆ, ಇಲ್ಲೊಂದು ಎಂಡ್ ಪಾಯಿಂಟ್ ಇದೆ, ಇದ್ರ ನೆಕ್ಸ್ಟ್ ನಮ್ಗೆ ಇಲ್ಲಿ ಎಂಡ್ ಪಾಯಿಂಟ್ ಇಲ್ಲೇ ಇಲ್ಲ. ನಾವು ಅದನ್ನ ಬೇಕಾದಾಗೆ ಅದನ್ನ ಏನ್ ಮಾಡಬಹುದು, ಇನ್ನೂ ಅದನ್ನ ನಾನು ಎಕ್ಸ್ಟೆಂಡ್ ಮಾಡಬಹುದು. ಸೊ ದಿಸ್ ಇಸ್ ಕಾಲ್ಡ್ ಅ ರೇ. ಹೌದಾ? ರೇ ಮೀನ್ಸ್ ಏನು, ಇಟ್ಸ್ ಅ ಪಾರ್ಟ್ ಆಫ್ ಅ ಲೈನ್ ಇಟ್ ಹ್ಯಾಸ್ ವಿತ್ 1 ಎಂಡ್ ಪಾಯಿಂಟ್ ಇಸ್ ಕಾಲ್ಡ್ ಅ ರೇ ಅಂತ ಕರಿತೀವಿ. ಓಕೆ. ನೆಕ್ಸ್ಟ್ ಏನಿದೆ, ಇಫ್ ಇಲ್ಲಿ ಏನಾಗಿದೆ ಕೋಲಿನಿಯರ್ ಪಾಯಿಂಟ್ಸ್ ಅಂಡ್ ನಾನ್ ಕೋಲಿನಿಯರ್ ಪಾಯಿಂಟ್ಸ್ ಅಂತ ಬರ್ತಾವ. ಹೌದಾ? ಸೊ ಇದೊಂದು ಲೈನ್. ಹೌದಾ? ಇದು ಒಂದೇ ಲೈನ್ ಮೇಲೆ 2 or more ಪಾಯಿಂಟ್ಸ್ ಲೈಸ್. ಹೌದಾ? ಸೊ ಇಲ್ಲಿ ಎ ಬಿ ಸಿ ಅಂತ ನಾನು ಕನ್ಸಿಡರ್ ಮಾಡ್ತೇನೆ. ಓಕೆ. ಸೊ ಇಲ್ಲಿ ಎ ಬಿ ಸಿ ಅಂತ ಇದ್ದಾಗ, ಹೌದಾ, ಸೊ ಇಲ್ಲಿ ಎ ಬಿ ಸಿ ಅಂತ ಇತ್ತಂದ್ರೆ ಈ 3 ಪಾಯಿಂಟ್ಸ್ ಗಳು ಒಂದೇ ಲೈನ್ ಮೇಲೆ ಇದ್ವು ಅಂದ್ರೆ ನಾವು ಅದಕ್ಕೆ ಏನಂತ ಕರಿತೀವಿ, ಕೋಲಿನಿಯರ್ ಪಾಯಿಂಟ್ಸ್ ಅಂತ ಕರಿತೀವಿ. ಓಕೆ. ಸೊ ಏನಿದು ಕೋಲಿನಿಯರ್ ಪಾಯಿಂಟ್ಸ್. ಓಕೆ. ಅಕಸ್ಮಾತ್ ಇಫ್ ಇನ್ ಕೇಸ್ ಈ 3 ಪಾಯಿಂಟ್ಸ್ ಗಳು ಒಂದೇ ಲೈನ್ ಮೇಲೆ ಇರ್ಲಿಲ್ಲ, ಅದರ್ವೈಸ್ ನಾವ್ ಏನಂತ ಕರಿತೀವಿ, ನಾನ್ ಕೋಲಿನಿಯರ್ ಅಂತ ಕರಿತೀವಿ. ಹೌದಾ? ಕೋಲಿನಿಯರ್ ಪಾಯಿಂಟ್ಸ್ ಅಂತ ಕರಿತೀವಿ. ಓಕೆ. ನಾನ್ ಕೋಲಿನಿಯರ್ ಪಾಯಿಂಟ್ಸ್ ಅಂತ ಕರಿತೀವಿ. ಕೋಲಿನಿಯರ್ ಪಾಯಿಂಟ್ಸ್ ಅಂಡ್ ನಾನ್ ಕೋಲಿನಿಯರ್
ಪಾಯಿಂಟ್ಸ್ ಅಂತ ಕರಿತೀವಿ. ಓಕೆ, ಸೊ ನೆಕ್ಸ್ಟ್ ಬರೋದ ನಮ್ಗೆ ಏನಾಗತ್ತೆ ಹೇಳ್ರಿ, ಆಂಗಲ್. ಹೌದಾ, ಸೊ ಆಂಗಲ್ ಮೀನ್ಸ್ ಏನಾಗತ್ತ, ಲೈನ್ಸ್ ಅನ್ನ ಸ್ವಲ್ಪ ಕಲ್ತೀವಿ, ಆಂಗಲ್ಸ್ ಅನ್ನ ಒಂದಿಟ್ಟು ಕಲಿಯೋಣಂತ. ಹೌದಾ, ಸೊ ಲಾಸ್ಟ್ ಒನ್ ಏನಾಗದ್ರಿ ಹೇಳ್ರಿ ನಮ್ಗ, ಆಂಗಲ್. ಆಂಗಲ್ ಮೀನ್ಸ್ ಏನು, ಕನ್ನಡ ಒಳಗ ಕೋನಗಳು ಅಂತ ಕರಿತೀವಿ. ಸೊ ಏನಾಗತ್ತ, ಎಲ್ಲಿದೆ ನೋಡ್ರಿ, ಆಂಗಲ್ ವೆನ್ ಟೂ ರೇಸ್ ಒರಿಜಿನೇಟ್ ಫ್ರಮ್ ದ ಸೇಮ್ ಎಂಡ್ ಪಾಯಿಂಟ್. ಹೌದಾ, ಎರಡು ಕಿರಣಗಳು ಒಂದೇ ಪಾಯಿಂಟ್ ಅಂದ್ರ ಈ ಒಂದು ಪಾಯಿಂಟ್ ನಿಂದ ಎರಡು ಕಿರಣಗಳನ್ನ ಫಾರ್ಮ್ ಮಾಡ್ಲಿಕ್ಕೆ, ಹೌದಾ, ರಚನೆ ಆಗಿತ್ತಂದ್ರ ಈ ಒಂದು ಭಾಗವನ್ನ, ಹೌದಾ, ಈ ಸೆಕ್ಟರ್ ಅನ್ನ ನಾವೇನಂತ ಕರಿತೀವಿ, ಆಂಗಲ್ ಅಂತ ಕರಿತೀವಿ. ಹೌದಾ, ಸೊ ಲೈನ್ ಸೆಗ್ಮೆಂಟ್ ಅನ್ನ ಕಲ್ತೀವಿ, ರೇ ಅನ್ನ ಕಲ್ತೀವಿ, ಕೋಲಿನಿಯರ್ ಪಾಯಿಂಟ್ಸ್ ಅಂಡ್ ನಾನ್ ಕೋಲಿನಿಯರ್ ಪಾಯಿಂಟ್ಸ್ ಅಂಡ್ ಆಂಗಲ್ ಅನ್ನ ಕಲ್ತೀವಿ. ಓಕೆ, ಸೊ ಇದ್ರೊಳಗೆ ಭಾಗಗಳು ಬರ್ತಾವು, ಅವ್ನ್ ನೋಡೋಣಂತ. ಹೌದಾ, ಸೊ ಇದ್ರ ರಿಲೇಟೆಡ್ ಇರ್ತಕ್ಕಂಥದ್ದು ನಿಮ್ಗೆ ಇಲ್ಲೊಂದು ಸಿಮ್ಯುಲೇಷನ್ ಅನ್ನ ತೋರಿಸ್ತೇನೆ ನೋಡ್ರಿ. ಹೌದಾ, ಕಾಣಿಸ್ತಾ ಇದೆ ಇಲ್ಲೇ ನಿಮ್ಗ ಸಿಮ್ಯುಲೇಷನ್, ಇದಕ್ಕೆ ರಿಲೇಟೆಡ್ ಇರ್ತಕ್ಕಂಥ ಒಂದು ಸಿಮ್ಯುಲೇಷನ್. ಓಕೆ, ಸೊ ಇಲ್ಲಿ ಏನಾಗಿದೆ, ಪಾಯಿಂಟ್. ಹೌದಾ, ಪಾಯಿಂಟ್ ಅಂದ್ರೆ ಏನಾಯ್ತು ನಿಮ್ಗೆ, ಅದು ಉದ್ದನೂ ಇರುವುದಿಲ್ಲ, ಅಗಲನೂ ಇರುವುದಿಲ್ಲ, ಏನು ಇರುವುದಿಲ್ಲ. ಹೌದಾ, ಸೊ ಇಟ್ ಹ್ಯಾಸ್ ಅ ನೋ ಬ್ರೆಡ್ತ್, ನೋ ಲೆಂತ್ ಅಂಡ್ ನೋ ಹೈಟ್. ಓಕೆ, ಸೊ ಇದಕ್ಕೆ ನಾವು ಪಾಯಿಂಟ್ ಅಂತ ಕರಿತೀವಿ. ಆಮೇಲೆ ಲೈನ್ ಆಯ್ತು, ಇದೊಂದು ಸ್ಟ್ರೇಟ್ ಲೈನ್ ಆಯ್ತು. ಸೆಗ್ಮೆಂಟ್ ಅಂದ್ರೆ ಗೊತ್ತಾಯ್ತು, ಲೈನ್ ಸೆಗ್ಮೆಂಟ್ ಅಂದ್ರ ಇಟ್ ಹ್ಯಾಸ್ ಅ ಟೂ ಎಂಡ್ ಪಾಯಿಂಟ್ಸ್, ಅಂದ್ರೆ ಎಂಡ್ ಎರಡು 2 ಪಾಯಿಂಟ್ಸ್ ಗಳನ್ನ ಇದು ಹೊಂದಿರ್ತೈತಿ. ಓಕೆ, ಆಮೇಲೆ ರೇ ಅಂದ್ರೆ ಏನಾಯ್ತು, ಇಟ್ ಹ್ಯಾಸ್ ಓನ್ಲಿ, ದಿಸ್ ಇಸ್ ದ ಪಾರ್ಟ್ ಆಫ್ ಅ ಲೈನ್ ಅಂಡ್ ವಿತ್ ಓನ್ಲಿ ಒನ್ ಎಂಡ್ ಪಾಯಿಂಟ್ ಅಷ್ಟೇ ಇರ್ತೈತಿ. ಈಚೆ ಕಡೆ ನಾವ್ ಏನ್ ಬೇಕಾದ್ರೂ ಅದನ್ನ ಎಕ್ಸ್ಟೆಂಡ್ ಮಾಡ್ಬೋದು. ಹೌದಾ, ನೆಕ್ಸ್ಟ್ ಆಂಗಲ್ ಬಂತ್ ನೋಡ್ರಿ. ಇಲ್ಲ, ಆಂಗಲ್ ಅಂದ್ರ ಇದೊಂದು ಎರಡು ರೇ ಒಂದೇ ಪಾಯಿಂಟ್ ನಿಂದ ಫಾರ್ಮ್ ಆಗ್ಲಿಕ್ಕೆ ನಾವ್ ಏನಂತ ಕರಿತೀವಿ, ಆಂಗಲ್ ಅಂತ ಕರಿತೀವಿ. ಸೊ ಈ ಆಂಗಲ್ ಅನ್ನ ನಾವ್ ಈ ರೀತಿ ಚೇಂಜ್ ಮಾಡ್ಬೋದು. ಹೌದಾ, ಕಾಣಿಸ್ತಾ ಇದೆ ಇಲ್ಲಿ ನಿಮ್ಗ, ಹೌದಾ, ಕಾಣಿಸ್ತಾ ಇದೆ. ಸೊ ಇದನ್ನ ಕೂಡ ನಾನು ಚೇಂಜ್ ಮಾಡ್ಬೋದು. ಹೌದಾ, ಆಮೇಲೆ ಇದನ್ನ ಇಲ್ಲೇ ನನಗೆ ಇಲ್ಲಿ ಜಾಸ್ತಿ ಮಾಡ್ಲಿಕ್ಕೆ ಬರುದಿಲ್ಲ. ಹೌದಾ, ಸೊ ಇದನ್ನ ಈ ರೀತಿ ನಾನು ಇಲ್ಲೇ ಜಾಸ್ತಿ ಮಾಡ್ಬೋದು, ಕಡಿಮೆ ಮಾಡ್ಬೋದು. ಬಟ್ ಇದನ್ನ ಏನ್ ಮಾಡ್ಲಿಕ್ಕೆ ಬರುದಿಲ್ಲ, ಎಕ್ಸ್ಟೆಂಡ್ ಮಾಡ್ಲಿಕ್ಕೆ ಬರುದಿಲ್ಲ. ಇಲ್ಲೇನಾಯ್ತು, ಇದು ಆಲ್ರೆಡಿ ಇವೆಲ್ಲ ಎಂಡ್ ಪಾಯಿಂಟ್ ಅದು. ಸೊ ದಿಸ್ ಈಸ್ ದ ಬೇಸಿಕ್ ಟರ್ಮ್ಸ್ ಅಂಡ್ ಡೆಫಿನೇಷನ್ ರಿಲೇಟೆಡ್ ಟು ದ ಲೈನ್ಸ್ ಅಂಡ್ ಆಂಗಲ್ಸ್. ಓಕೆ, ಸೊ ಐ ಹೋಪ್ ಅಂಡರ್ಸ್ಟ್ಯಾಂಡ್ ಇದನ್ನ ಸೆಷನ್ ಅನ್ನ, ಇದರದ ಕಾನ್ಸೆಪ್ಟ್ ಅನ್ನ ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ರಿ ಅಂತ ಹೇಳಿ ಇವತ್ತಿನ ಸೆಷನ್ ಅನ್ನ ಇಲ್ಲಿಗೆ ಮುಗಿಸೋಣಂತ. ನೆಕ್ಸ್ಟ್ ಕ್ಲಾಸ್ ಒಳಗ ಮತ್ತೆ ಹೊಸ ಕಾನ್ಸೆಪ್ಟ್ ಒಂದಿಗೆ ಮತ್ತೆ ನೆಕ್ಸ್ಟ್ ಕ್ಲಾಸ್ ಒಳಗ ಬೆಟ್ ಆಗೋಣ ಅಂತ ಹೇಳಿ ಇವತ್ತಿನ ಸೆಷನ್ ಅನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಜೈ ವಿದ್ಯಾಶಕ್ತಿ. ಥ್ಯಾಂಕ್ ಯು ಒನ್ಸ್ ಅಗೇನ್.